ಹಲೋ ಗೈಸ್, ವೆಲ್ಕಮ್ ಟು ವೈಟ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಪ್ರೀವಿಯಸ್ ಇಯರ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಪೇಪರ್ನ ಸಾಲ್ವ್ ಮಾಡ್ತಿದ್ದೀನಿ. ನಾನು ಹಬ್ಬ ಅಂದರೆ ಫುಲ್ ಪೇಪರ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಹಬ್ಬ ಅಂದರೆ ನಾನು ನಿಮಗೆ ಒಂದು ಅಟ್ಲೀಸ್ಟ್ ಒಂದು 50 ಮಾರ್ಕ್ಸ್ ಹತ್ತಿರ ನಿಮಗೆ ನಾನು ಈ ಪೇಪರ್ನ ಸಾಲ್ವ್ ಮಾಡಿಕೊಡ್ತೀನಿ. ಟೈಮ್ ವೇಸ್ಟ್ ಮಾಡೋದಾಡಬೇಡ, ಬನ್ನಿ ಫ್ರೆಂಡ್ಸಿಗೆ ವಿಡಿಯೋನ ಶುರು ಮಾಡೋಣ. ನಾನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಲಾಸ್ಟ್ ಇಯರು QTಸಲ್ಲಿ ಅಂದರೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸಲ್ಲಿ ಸೆಕೆಂಡ್ ಕ್ವಶನ್ ಬಂದು ಅಂದರೆ ಈ ಪರ್ಮುಟೇಷನ್ಸ್ ಅದರಲ್ಲಿ ಫಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ಕೊಟ್ಬಿಡ್ತೀನಿ. ಯೂನಿಯನ್ನು ಅದು ಎಷ್ಟೋ ಕೊಟ್ಟಿದ್ದಾರೆ, A is equal to B is equal to C is equal to, ಜಸ್ಟ್ ಪ್ರೂವ್ ದಟ್ A intersects B minus B minus C is equal to A intersects B minus A intersects C. Then A minus B union B minus A is equal to A union B minus A intersects B. Then A minus B is equal to A intersects B. A union B whole slash is equal to A slash intersects B slash. Then A slash minus B slash. ನಾನು ಇದ್ರ ಬಗ್ಗೆ ನಿಮ್ಗೆ ಅಲ್ಲೇ ಒಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೆ, ಅದರಲ್ಲಿ ಸಿಂಪಲ್ ಕ್ವಶನ್ ಎಲ್ಲ ಸಾಲ್ವ್ ಮಾಡಿದ್ದೆ. ಅಕಸ್ಮಾತ್ ನೀವಾದರೂ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರ್ತೀನಿ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ, ನೀವು ಹೋಗಿ ಅಲ್ಲಿ ಆ ವಿಡಿಯೋಸ್ನ ನೋಡ್ಬೋದು. ಈಗ ಪ್ರಾಬ್ಲಮ್ನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ಈಗ ಈಕ್ವೇಷನ್ A ತಗೊಳ್ಳೋಣ. ಸೊ A intersect B minus C is equal to A intersects B minus A intersects C. ನಮಗೆ ಇದಕ್ಕೆ ಆನ್ಸರ್ ಬೇಕು ಅಂದರೆ A intersects B minus C ಬೇಕು ಅಂತಂದರೆ ಫಸ್ಟು ನಾವು B minus Cನ ಫೈಂಡ್ ಔಟ್ ಮಾಡಬೇಕು. ಸೊ B minus C is equal to B ಎಷ್ಟಿದೆ, 3 4 5 6 minus 2 4 6 8. ಮೈನಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಲೆಲ್ಲ, ಅಂದರೆ QTs ಮಾಡ್ಬೇಕಾದ್ರೆ ಪ್ರೀವಿಯಸ್ ವಿಡಿಯೋಲೆಲ್ಲ ಮೈನಸ್ನ ಹೇಗೆ ಮಾಡೋದು ಅಂತ. ಇಲ್ಲಿ ಏನು ಬ್ಯಾಲೆನ್ಸ್ ಉಳಿಯುತ್ತೆ ಅದನ್ನು ಮಾತ್ರ ನೀವು ಕನ್ಸಿಡರ್ ಮಾಡಬೇಕು, ಇದನ್ನು ಬಿಟ್ಟು. ನಾವೀಗ ಕಾಮನ್ ಫ್ಯಾಕ್ಟರ್ನ ಏನೇನಿದೆ 4 ದೆನ್ 6 ಎರಡೂ ಡಿವೈಡ್ ಮಾಡಿದ್ರೆ ನಮಗೆ ಸಿಗೋದು 3. ದೆನ್ ನಮಗೀಗ B ಮೈನಸ್ ಸಿಕ್ತು. ಈಗ A ಇಂಟರ್ಸೆಕ್ಟ್ಸ್ B ಮೈನಸ್ಸಿನ ಆರಾಮಕ್ಕೆ ಹಿಡಿಯೋದು. ಸೊ A intersects B minus C is equal to 1 2 3 4 intersects 3 5. ಇಲ್ಲಿ ಇಂಟರ್ಸೆಕ್ಟ್ಸ್ ಅಂದಾಗ ಇಂಟರ್ಸೆಕ್ಟ್ ಅಂದರೆ ಕಾಮನ್ ಫ್ಯಾಕ್ಟರು, ಅರ್ಥ ಆಯ್ತಲ್ವಾ? ಈ ವರ್ಡಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ನಮಗೆ ಕಾಮನ್ ಫ್ಯಾಕ್ಟರ್ ಇರೋದು 3 ಮಾತ್ರ, ಇಸ್ ಈಕ್ವಲ್ ಟು 3. ಇದು ಇಲ್ಲಿಗೆ ನಮಗೆ ಈ ಒಂದು ಈಕ್ವೇಷನ್ ಮುಗೀತು. ನಮಗೆ ನೆಕ್ಸ್ಟ್ ಈಕ್ವೇಷನು A intersects B minus A intersects C. ನೆಕ್ಸ್ಟ್ ಈಕ್ವೇಷನ್ ನೋಡೋಣ. ನೆಕ್ಸ್ಟ್ ಈಕ್ವೇಷನ್ ಇಲ್ಲ ಪಕ್ಕದಲ್ಲೇ ಮಾಡ್ತೇನೆ. A intersects B is equal to 1 2 3 4 intersects 3 4 5 6. ಇಲ್ಲಿ ಇಂಟರ್ಸೆಕ್ಟ್ ಅಂತ ಹೇಳಿದ್ರೆ ನಾನು ಕಾಮನ್ ಫ್ಯಾಕ್ಟರ್ ಅಂತ, ಇಲ್ಲೂ ಕೂಡ ಅಷ್ಟೇ ನಮಗೆ ಕಾಮನ್ ಫ್ಯಾಕ್ಟರ್ ಏನಿದೆ ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಕಾಮನ್ ಫ್ಯಾಕ್ಟರ್ ಒಂದು 3 ಮತ್ತು 4, 3 and 4 is equal to 3 and 4. ನೆಕ್ಸ್ಟು ಅಷ್ಟೇ ಈ ಈಕ್ವೇಷನ್ಗೆ ನಾವು ಆನ್ಸರ್ ಕಂಡಿರ್ತೀವಿ. ನೆಕ್ಸ್ಟ್ ಈಗ ನಾವು ಇದಕ್ಕೆ ಕಂಡುಹಿಡಬೇಕು. A intersects C is equal to 1 2 3 4 intersects 2 4 6 8. ಇಲ್ಲೂ ಕೂಡ ಅಷ್ಟೇ ನಮಗಿಲ್ಲಿ ಯಾವುದು ಕಾಮನ್ ಫ್ಯಾಕ್ಟರ್ ಇದೆ ಅದನ್ನು ಮಾತ್ರ ನಾವಿಲ್ಲಿ ಇವಾಗ ಕನ್ಸಿಡರ್ ಮಾಡಬೇಕು. ಇಲ್ಲಿ ನೋಡೋದಾದ್ರೆ ನಮಗೆ ಕಾಮನ್ ಫ್ಯಾಕ್ಟರ್ ಬಂದು 2 4 2 4 equal to 2 and 4. ಅಲ್ಲಿ ನಮ್ಗೇನು ಕೇಳಿದರೆ ಕ್ವಶನು A intersects B minus A intersects C. ಈಗ ಈ ಈಕ್ವೇಷನ್ನ ಹಾಕೋಣ. A intersects B minus A intersects C is equal to 3
and 4 intersects, ಸಾರಿ ಮೈನಸ್ ಅಲ್ವಾ, ಮೈನಸ್ 2 and 4 4 ಕಾಮನ್ ಫ್ಯಾಕ್ಟರ್ ಕ್ಯಾನ್ಸಲ್ ಆದಾಗ ನಮ್ಗೆ ಇನ್ನು ಉಳಿಯೋದೆ 3. ನಮ್ಗಲ್ಲಿ ಕ್ವಶನ್ ಏನು ಕೊಟ್ಟಿದ್ರು, ಎ ಇಂಟರ್ಸೆಕ್ಸ್ ಬಿ ಮೈನಸ್ ಸಿ 3 ಸಿಕ್ಕಿದೆ. ದೆನ್ ಎ ಇಂಟರ್ಸೆಕ್ಸ್ ಬಿ ಮೈನಸ್ ಎ ಇಂಟರ್ಸೆಕ್ಸ್ ಸಿ, ಇಲ್ಲೂ ಕೂಡ ಅಷ್ಟೇ 3 ಸಿಕ್ಕಿದೆ. ಎನ್ಸ್ ಎ ಇಂಟರ್ಸೆಕ್ಸ್ ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಸ್ ಬಿ as A intersects C is proved. ಇದು ನಿಮ್ದು ಫಸ್ಟ್ ಈಕ್ವೇಶನ್. ಇದಿಷ್ಟಾದ್ಮೇಲೆ ನೆಕ್ಸ್ಟ್ ಈಕ್ವೇಶನ್ ಬಂದು ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಮೈನಸ್ ಎ ಇಂಟರ್ಸೆಕ್ಟ್ಸ್ ಬಿ. ನಮ್ಮದು ಸೆಕೆಂಡ್ ಈಗ ಈಕ್ವೇಶನ್ ನೋಡೋದಾದ್ರೆ ಅಲ್ಲಿ ನಮ್ಗೆ ಕೇಳಿರೋದು ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಮೈನಸ್ ಎ ಇಂಟರ್ಸೆಕ್ಟ್ಸ್ ಬಿ. ಫಸ್ಟ್ ಆಫ್ ಆಲ್ ನಾವು ಈಗ ಈ ಈಕ್ವೇಶನ್ ಕಂಡುಹಿಡ್ಕೊಳ್ಳೋಣ. is equal to a minus b is equal to 1 2 3 4 minus 3 4 5 6 ಮೈನಸ್ ಮಾಡಿದಾಗ ಯಾವುದಾದ್ರು ಉಳ್ಕೊಳ್ಳುತ್ತೆ, ಜಸ್ಟ್ ಕಾಮನ್ ಫ್ಯಾಕ್ಟರ್ ನಾವು 3 and 4 is equal to 1 and 2. ನೆಕ್ಸ್ಟ್ ಈಗ ನಾವು ಬಿ ಮೈನಸ್ ಎಗೆ ಕಂಡುಹಿಡ್ಕೊಳ್ಬೇಕು. ಈಕ್ವಲ್ ಟು ಬಿ ಮೈನಸ್ ಎ is equal to b ಎಷ್ಟಿದೆ, 3 4 5 6 minus 1 2 3 4. ಇಲ್ಲಿ ನಾವೀಗ ಕಾಮನ್ ಫ್ಯಾಕ್ಟರ್ನ ಕ್ಯಾನ್ಸಲ್ 3 and 4 is equal to ನಮ್ಗೆ ಇಲ್ಲಿ ಉಳಿಯೋದು 5 and 6. ದೆನ್ ಈಗ ನಾವು ಹೋಲ್ ಈಕ್ವೇಶನ್ ಇಂಟರ್ಸೆಕ್ಟ್ ಯೂನಿಯನ್ ಮಾಡಿದಾಗ ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎ ಇಸ್ ಈಕ್ವಲ್ ಟು 1 2 ಯೂನಿಯನ್ 5 and 6. ಯೂನಿಯನ್ ಅಂತಂದರೆ ಎಲ್ಲರೂ ಮಿಂಗಲ್ ಆಗೋದು ಅಂತ ಅರ್ಥ ಆಯ್ತಲ್ವಾ, ಎಲ್ಲರೂ ಮಿಂಗಲ್ ಆಗೋದು, ಬಟ್ ನಂಬರ್ಸ್ ರಿಪೀಟ್ ಆಗ್ಬಿಡ್ದು. ಇಸ್ ಈಕ್ವಲ್ ಟು 1 2 5 6 ಇಷ್ಟೇ. ಈಗ ಒಂದು ಈಕ್ವೇಶನ್ ಮುಗೀತು. ನಾವೀಗ ನೆಕ್ಸ್ಟ್ ಇದು ನೋಡಬೇಕು, ಎ ಯೂನಿಯನ್ ಬಿ ನೋಡಬೇಕು. ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು 1 2 3 4 ಯೂನಿಯನ್ 3 4 5 6 ಇಸ್ ಈಕ್ವಲ್ ಟು ಯೂನಿಯನ್ ಅಂದಾಗ ಹೇಳಿದ್ದೀನಿ ಎಲ್ಲರೂ ಮಿಂಗಲ್ ಆಗೋದು, ಬಟ್ ರಿಪೀಟೆಡ್ ನಂಬರ್ಸ್ ಆಗಬಾರ್ದು. 1 2 3 4 3 ಮತ್ತು 4 ಇಲ್ಲೂ ಇದೆ. ನೆಕ್ಸ್ಟು 5 and 6 ಇದು ಎ ಯೂನಿಯನ್ ಬಿ. ಈಗ ನಾವು ಎ ಇಂಟರ್ಸೆಕ್ಟ್ಸ್ ಬಿನ ಕಂಡುಹಿಡಬೇಕು. ಎ ಇಂಟರ್ಸೆಕ್ಟ್ಸ್ ಬಿ ಇಸ್ ಈಕ್ವಲ್ ಟು 1 2 3 4 ಇಂಟರ್ಸೆಕ್ಟ್ಸ್ 3 4 5 6. ಇಲ್ಲಿ ನೋಡಿದಾಗ ಇಂಟರ್ಸೆಕ್ಟ್ ಅಂದಾಗ ಕಾಮನ್ ಫ್ಯಾಕ್ಟರ್ ಮಾತ್ರ ತಗೊಳ್ಬೇಕು. 3 and 4 ಇಸ್ ಈಕ್ವಲ್ ಟು ಇಂಟರ್ಸೆಕ್ಟ್ ಇಸ್ ಈಕ್ವಲ್ ಟು 3 and 4. ಹೆನ್ಸ್ ಎ ಯೂನಿಯನ್ ಬಿ ಮೈನಸ್ ಎ ಇಂಟರ್ಸೆಕ್ಟ್ಸ್ ಬಿ ಇಸ್ ಈಕ್ವಲ್ ಟು ನಮಗೆ ಎಷ್ಟಿದೆ ಇವಾಗ, ಎ ಯೂನಿಯನ್ ಬಿ ಸಿಕ್ಕಿರೋದು 1 2 3 4 5 6 ಮೈನಸ್ 3 and 4 ಅಲ್ವಾ. 3 ಮತ್ತು 4 ಕ್ಯಾನ್ಸಲ್ ಮಾಡೋಣ. ಇಸ್ ಈಕ್ವಲ್ ಟು 1 2 5 6. ಸೊ ನಮ್ಗೆ ಇಲ್ಲಿ ಕ್ವಶನ್ ಕೇಳೋದು ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ನಮಗೆ ಇದು ಸಿಕ್ಕಿರೋದು 1 2 5 6. ನಮಗೂ ಇಲ್ಲೇ ಅಷ್ಟೇ ಕೂಡ ಇಲ್ಲೂ ಅಷ್ಟೇ ಸಿಕ್ಕಿದೆ. ಹೆನ್ಸ್ ಈಕ್ವೇಶನ್ ಈಸ್ proved. ನಾವೀಗ ಮೂರನೇ ಈಕ್ವೇಶನ್ ನೋಡೋಣ. ಫಸ್ಟ್ ಆಫ್ ಆಲ್ ಎ ಮೈನಸ್ ಬಿ
ಹೋಲ್ ಬ್ರಾಕೆಟ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಇಂಟರ್ಸೆಕ್ಟ್ಸ್ ಬಿ. ಫಸ್ಟ್ ಆಫ್ ಆಲ್ ನಾವೀಗ ಈ ಇಕ್ವೇಷನ್ ಬೇಕು ಅಂತ ನಾವು ಇದನ್ನು ಕನ್ನಡಕ್ಕೆ ಇದು ಎ ಮೈನಸ್ ಬಿ ಈಸ್ ಈಕ್ವಲ್ ಟು 2 4 minus 5 6 3 and 4 ಕಾಮನ್ ಫ್ಯಾಕ್ಟರ್ ಇದೆ. ಅದನ್ನು ರೇಸ್ ಮಾಡಿದಾಗ ನಮ್ಗೆ ಸಿಗೋದು ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1 and 2. ನಾವೀಗ ಎ ಮೈನಸ್ ಬಿನ ಮಾಡಬೇಕು. ಹೋಲ್ ಬ್ರಾಕೆಟ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1 2 3 4 minus 1 and 2 a minus b. 1 and 2 ಕ್ಯಾನ್ಸಲ್ ಆದಾಗ ನಮಗೆ ಉಳಿಯೋದು is equal to 3 and 4. then a intersects b ಕಂಡುಹಿಡಿಯಬೇಕು. a intersects b is equal to 1 2 3 4 intersects 3 4 5 6 intersects ಅಂತ ಹೇಳಿದ್ದೀನಿ. ಕಾಮನ್ ಫ್ಯಾಕ್ಟರು 3 and 4 is the ಕಾಮನ್ ಫ್ಯಾಕ್ಟರು. ದೆನ್ 3 and 4 ಹೆನ್ಸ್ ನೋಡ್ತಾ ಇರೋದಿಲ್ಲ ನಾವು ಎ ಮೈನಸ್ ಹೋಲ್ ಬ್ರಾಕೆಟ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 3 and 4. ಹಿಯರ್ ಆಲ್ಸೋ ಎ ಇಂಟರ್ಸೆಕ್ಟ್ಸ್ ಬಿ ಇಸ್ ಈಕ್ವಲ್ ಟು 3 and 4. ಹೆನ್ಸ್ ಈಕ್ವೇಷನ್ ಪ್ರೂವ್ಡ್. ನೀವು ಈಕ್ವೇಷನ್ ಬರೀಬೇಕು. ನಾನು ಬೇಗ ಮುಗಿಲಿ ಅಂತ ಈ ರೀತಿ ಬರಿತಾ ಇದ್ದೀನಿ. ನೀವು ಈಕ್ವೇಷನ್ನ ಕಂಪಲ್ಸರಿ ಬರೀಲೇಬೇಕು. ನೆಕ್ಸ್ಟ್ ಈಕ್ವೇಷನ್ ನೋಡೋಣ. ನೆಕ್ಸ್ಟ್ ಈಕ್ವೇಷನ್ ಏನಿದೆ, ನಮಗೆ ನಾಲ್ಕನೇ ಈಕ್ವೇಷನ್ ಬಂದು ಎ ಯೂನಿಯನ್ ಬಿ ಓ ಸ್ಲ್ಯಾಶ್ ಇಸ್ ಈಕ್ವಲ್ ಟು ಎ ಸ್ಲ್ಯಾಶ್ ಇಂಟರ್ಸೆಕ್ಟ್ಸ್ ಬಿ ಸ್ಲ್ಯಾಶ್. ಏನು ಗೊತ್ತಾ ಇದು ಸ್ಲ್ಯಾಶ್ ಅಂತಂದರೆ, ಇದನ್ನು ನಾವು ಯೂನಿವರ್ಸಲ್ ಸೆಟ್ಟಿಂದ ನಾವು ಎ ಯೂನಿಯನ್ ಬಿನ ಡಿಡಕ್ಟ್ ಮಾಡಬೇಕು. ನಮ್ಗೆ ಫಸ್ಟ್ ಆಫ್ ಆಲ್ ಎ ಯೂನಿಯನ್ ಬಿನ ನಾವು ಸೆಕೆಂಡ್ ಈಕ್ವೇಷನಲ್ಲಿ ಕಂಡುಹಿಡಿದಿದ್ದು ಎ ಯೂನಿಯನ್ ಬಿ ಎಷ್ಟು ಅನ್ನೋದನ್ನ. ಎ ಯೂನಿಯನ್ ಬಿ therefore ಎ ಯೂನಿಯನ್ ಬಿ is equal to 1 2 3 4 5 6. ಇದು ಎ ಯೂನಿಯನ್ ಬಿ ನಾವು ಸೆಕೆಂಡ್ ಈಕ್ವೇಷನಲ್ಲಿ ಕಂಡುಹಿಡಿದಿದ್ದು. ಬೇಕಾದರೆ ನೀವು ಅದನ್ನು ಈಕ್ವೇಷನ್ ನೋಡಿ. ಬಟ್ ನೀವು ಇಲ್ಲಿ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನೀವು ಈಕ್ವೇಷನ್ನ ಕಂಪಲ್ಸರಿ ಬರ್ಕೊಳ್ಳೇಬೇಕು, ಕಂಡುಹಿಡಿಯಲೇಬೇಕು. ಇಸ್ ಈಕ್ವಲ್ ಟು ದೇರ್ಫೋರ್ ನಮ್ಗೆ ಇಲ್ಲಿ ಕೇಳಿರೋದು ಓ ಸ್ಲ್ಯಾಶ್ ಅಲ್ವಾ. ಓ ಸ್ಲ್ಯಾಶ್ ಬೇಕು ಅಂತಂದರೆ ಯೂನಿವರ್ಸಲ್ ಸೆಟ್ ಮೈನಸ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ನಮ್ಗೆ ಯೂನಿವರ್ಸಲ್ ಸೆಟ್ ಎಷ್ಟಿದೆ 1 2 3 4 5 6 7 8 9 10 minus 1 2 3 4 5 6. ಸೊ ಅಪ್ ಟು ನಾವು ಇಲ್ಲಿ 6 ತನಕನೂ ಇದೆ. 6 ಎಲ್ಲ ಡಿಡಕ್ಟ್ ಮಾಡೋಣ. ಇಸ್ ಈಕ್ವಲ್ ಟು ನಮಗೆ ಈಗ ಉಳಿದಿದ್ದು 7 8 9 10. ಇಷ್ಟೇ ಸಿಂಪಲ್ಲು. ನೆಕ್ಸ್ಟ್ ನಾವು ಎ ಸ್ಲ್ಯಾಶ್ ಕಂಡುಹಿಡ್ಕೊಳ್ಬೇಕು. ಎ ಸ್ಲ್ಯಾಶ್ ಇಂಟರ್ಸೆಕ್ಟ್ ಬಿ ಸ್ಲ್ಯಾಶ್. ದೇರ್ಫೋರ್ ಇದು ಕೂಡ ಅಷ್ಟೇ. ನಾವು ಫಸ್ಟು ಯೂನಿವರ್ಸಲ್ ಸೆಟ್ಟಿಂದ ಎನ ಮೈನಸ್ ಮಾಡಿದಾಗ ನಮಗೆ ಸಿಗೋದು ಎ ಸ್ಲ್ಯಾಶು. ಸೊ ಎ ಸ್ಲ್ಯಾಶ್ ಇಸ್ ಈಕ್ವಲ್ ಟು 1 2 3 4 5 6 7 8 9 10 minus 1 2 3 4. ಸೊ 1 2 3 4 ಇದೆ. 1 2 3 4 ಇದೆ. ಇಸ್ ಈಕ್ವಲ್ ಟು 5 6 7 8 9 10. ಇದು ಎ ಸ್ಲ್ಯಾಶ್ ಓರ್ ಎ ಸ್ಲ್ಯಾಶ್ ಇಸ್ ಈಕ್ವಲ್ ಟು ಇದು. ನೆಕ್ಸ್ಟು ಬಿ ಸ್ಲ್ಯಾಶ್ ಬೇಕು ನಮಗೀಗ. ಬಿ ಸ್ಲ್ಯಾಶ್ ಇಸ್ ಈಕ್ವಲ್ ಟು ಯೂನಿವರ್ಸಲ್ ಸೆಟ್ಟಿಂದ ಬಿ ಸೆಟ್ನ ಮೈನಸ್ ಮಾಡಿದ್ರೆ ನಮ್ಗೆ ಸಿಗೋದೇ ಬಿ ಸ್ಲ್ಯಾಶು. 1 2 3 4 5 6 7 8 9 10 minus 3 4 5 6 3 4 5 6 ಇದೆ. ಆ್ಯಸ್ ಯೂಲ್ 3 4 5 6 ಇದೆ. ನಮಗೆ ಈಗ ಸಿಗೋದು 1 2 ಸ್ಲ್ಯಾಶ್ ಕ್ಯಾನ್ಸಲ್ ಆಗಿದೆ. 7 8 9 10. ದೇರ್ಫೋರ್ ನಮಗೀಗ ಬೇಕಾಗಿರೋದು ಅರ್ಥ ಆಯ್ತಲ್ಲ. ನಮಗೀಗ ಬೇಕಾಗಿರೋದು
ಎ ಯೂನಿಯನ್ ಬಿ ಇದು ಕಂಡುಹಿಡಿದು ಬರೀ ಬಿ ಸ್ಲ್ಯಾಶ್ ಕಂಡುಹಿಡಿದು ಈಗ ಇಂಟರ್ಸೆಕ್ಟ್ನ ನಾವು ಕಂಡುಹಿಡಿಬೇಕು. ಎ ಸ್ಲ್ಯಾಶ್ ಇಂಟರ್ಸೆಕ್ಟ್ಸ್ ಬಿ ಸ್ಲ್ಯಾಶ್ ಇಸ್ ಈಕ್ವಲ್ ಟು ಎ ಸ್ಲ್ಯಾಶ್ ಎಷ್ಟಿದೆ 5 6 7 8 9 10 intersects 1 2 7 8 9 10. ಯೂಶಲಿ ಇಂಟರ್ಸೆಕ್ಟ್ ಅಂತ ಹೇಳಿದ್ರೆ ನಾವು ಕಾಮನ್ ಫ್ಯಾಕ್ಟರ್ ಮಾತ್ರ ಕನ್ಸಿಡರ್ ಮಾಡಬೇಕಂತ. 7 8 9 10 ಇಯರ್ ಆಲ್ಸೋ 7 8 9 10 7 8 9 10 ಎನ್ಸ್ ನೋಡ್ತಾ ಇರೋದು ಈಕ್ವೇಷನು ಇದು ಕೂಡ 7 8 9 10 ಇಯರ್ ಆಲ್ಸೋ 7 8 9 10 ಎನ್ಸ್ equation is proved. ದೆನ್ ಇವಾಗ ನಮಗೆ ಲಾಸ್ಟ್ ಈಕ್ವೇಷನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅದು ಎ ಸ್ಲ್ಯಾಶ್ ಮೈನಸ್ ಬಿ ಸ್ಲ್ಯಾಶ್. ನಾವು ಪ್ರೀವಿಯಸ್ ಈಕ್ವೇಷನಲ್ಲಿ ಎ ಸ್ಲ್ಯಾಶ್ನ ನಾವು ಫೈಂಡ್ ಔಟ್ ಮಾಡಿದ್ದು, ಅದನ್ನು ನಾನು ಇಲ್ಲಿಗೆ ಕಾಪಿ ಮಾಡ್ತಾ ಇದ್ದೀನಿ. ಸೊ ಎ ಸ್ಲ್ಯಾಶ್ ಇಸ್ ಈಕ್ವಲ್ ಎ ಸ್ಲ್ಯಾಶ್ ಮೈನಸ್ ಬಿ ಸ್ಲ್ಯಾಶ್ ಇಸ್ ಈಕ್ವಲ್ ಟು ನಾವು ಎರಡನ್ನೂ ಕೂಡ ಫೈಂಡ್ ಔಟ್ ಮಾಡಿದ್ದೆವು, ಬಿ ಸ್ಲ್ಯಾಶ್ನೂ ಕೂಡ ಫೈಂಡ್ ಔಟ್ ಮಾಡಿದ್ದೆವು. ಎ ಸ್ಲ್ಯಾಶ್ ಎಷ್ಟಿದೆ 5 6 7 8 9 10 ನೋಡ್ತಾ ಇರೋದಿಲ್ಲ. ಇದು ಎ ಸ್ಲ್ಯಾಶ್ ಮೈನಸ್ ಬಿ ಸ್ಲ್ಯಾಶ್ ಎಷ್ಟಿದೆ 1 2 7 8 9 10 ಇದು ಬಿ ಸ್ಲ್ಯಾಶ್. ಈಗ ನಾವು ಇದನ್ನು ಮೈನಸ್ ಮಾಡಿದಾಗ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಅಂತ ನೋಡೋಣ. 7 8 9 10 7 8 9 10 is equal to a slash minus b slash is equal to 5 and 6. ಇದು ನಿಮಗೆ ಆನ್ಸರು. ಇದಿಷ್ಟೇ. ಇಷ್ಟು ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ನಾನು ಇದನ್ನು ಬೇಗನೆ ಮುಗಿಸಿದ್ದೀನಿ ಪ್ರಾಬ್ಲಮ್ನ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋಲಿ ಈ ಕ್ವಶನ್ ಪೇಪರ್ದೆ ಮತ್ತು ಎಷ್ಟನೇ ಕ್ವಶನ್ ಅದು 3ನೇ ಕ್ವಶನು, ಈ ಕ್ವಶನ್ದೆ 3ನೇ ಕ್ವಶನ್ದು ಕೂಡ ಸಾಲ್ವ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಫಸ್ಟು ಪ್ರಾಬ್ಲಮ್ನು ಕೂಡ ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಮತ್ತು ಇನ್ನೊಮ್ಮೆ ನಿಮ್ಗೆ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ನ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.